ನಮಸ್ಕಾರ ಸ್ನೇಹಿತರೆ, 135 ವರ್ಷಗಳ ಬಳಿಕ ಈ 8 ರಾಶಿಯವರಿಗೆ ಈ ಮಾರ್ಚ್ 25ರ ಭಯಂಕರ ಹುಣ್ಣಿಮೆಯ ನಂತರ ಗುರುಬಲ ರಾಜಯೋಗ ಶುರುವಾಗ್ತಿರೋದ್ರಿಂದ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಅನುಗ್ರಹ ಆಶೀರ್ವಾದ ಸಿಗ್ತಾ ಇದೆ, ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಿದ್ದಾರೆ ನೋಡೋಣ. ಅದಕ್ಕಿಂತ ಮೊದಲು ಸ್ನೇಹಿತರೆ, ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಸ್ಟ್ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೌದು, ಬರೋಬ್ಬರಿ 135 ವರ್ಷಗಳ ಬಳಿಕ ಈ 8 ರಾಶಿಯವರಿಗೆ ತಿರುಪತಿ ತಿಮ್ಮಪ್ಪನ ಅನುಗ್ರಹ ಶುರುವಾಗ್ತಾ ಇದೆ. ಹೀಗಾಗಿ ಇವರ ಮನೆಯಲ್ಲಿ ಸುಖ ಶಾಂತಿ ಜೊತೆಗೆ ಸಂಪತ್ತು ತುಂಬಿರುತ್ತಂತೆ. ಹೀಗಾಗಿ ಇವರು ಯಾವುದೇ ರೀತಿಯ ಹೊಸ ವೃತ್ತಿಯನ್ನು ಆರಂಭ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಅದ್ಯಾವುದಕ್ಕೂ ಕೂಡ ಕೊರತೆ ಅನ್ನೋದು ಕಾಣುವುದಿಲ್ಲ. ಇನ್ನು ಇವರ ಮನೆಯಲ್ಲಿ ಶುಭ ಸಮಾರಂಭಗಳು ನೆರವೇರ್ತವೆ ಅಂತ ಹೇಳಲಾಗ್ತಾ ಇದ್ದು, ಎಲ್ಲ ರೀತಿಯಿಂದಲೂ ಕೂಡ ಇವರ ಮನೆಯಲ್ಲಿ ಧನಾತ್ಮಕ ಶಕ್ತಿಗಳು ಆವರಿಸಿಕೊಳ್ತವೆ. ಹೀಗಾಗಿ ಈ ರಾಶಿಯವರಿಗೆ ಅತ್ಯುತ್ತಮವಾದ ದಿನ ಅಂತ ಹೇಳಬಹುದು. ಇನ್ನು ಈ ರಾಶಿಯವರು ಮಾಡುವಂತಹ ಕೆಲವೊಂದು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ, ದೇವರ ಅನುಗ್ರಹ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೀವು ಕೆಲವೊಂದಿಷ್ಟು ವಸ್ತುಗಳನ್ನು ಮನೆಗೆ ತರೋದ್ರಿಂದ ನಿಮಗೆ ಲಾಭ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಅದರಲ್ಲೂ ತಾಮ್ರದ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ನಿಮ್ಮ ಯಶಸ್ಸು ಹಾಗೂ ಆರೋಗ್ಯ ಎರಡು ಕೂಡ ಹೆಚ್ಚಿಗೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನೀವು ಇಷ್ಟು ದಿನ ಎದುರಿಸಿದಂತಹ ಎಲ್ಲ ಸಮಸ್ಯೆಗಳಿಂದ ನೀವು ಹೊರಗಡೆ ಬರ್ತೀರಾ ಅಂತ ಹೇಳಲಾಗ್ತಾ ಇದ್ದು, ಈ ಒಂದು ಕೆಲಸವನ್ನು ನೀವು ತಪ್ಪದೆ ಮಾಡೋದ್ರಿಂದ ಖಂಡಿತವಾಗಿಯೂ ನೀವು ಎಲ್ಲ ಒಂದಷ್ಟು ನಕಾರಾತ್ಮಕ ಅಂಶಗಳಿಂದ ಹೊರಬರ್ತೀರಿ. ಇನ್ನು ಈ ರಾಶಿಯವರಿಗೆ ಶುಭ ಪರಿಣಾಮವನ್ನು ತಿರುಪತಿ ತಿಮ್ಮಪ್ಪನು ಬೀರ್ತಾ ಇರೋದ್ರಿಂದ ಹೊಸ ಅವಧಿಯ ಆರಂಭಕ್ಕೆ ಅವಕಾಶ ಕೂಡ ಸಿಗುತ್ತೆ. ನಿಮ್ಮ ಹಳೆಯ ಆಲೋಚನೆಗಳು ಕಾಲಾನಂತರದಲ್ಲಿ ಬದಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಹೊಸ ಅಭ್ಯಾಸಗಳು ಮತ್ತು ವ್ಯಕ್ತಿತ್ವದಿಂದ ಆರ್ಥಿಕ ಲಾಭವಾಗುತ್ತಂತೆ. ನಿಮ್ಮ ಕರ್ಮದ ಅನುಸಾರ ನಿಮಗೆ ನಿಸ್ವಾರ್ಥ ಕಾರ್ಯವನ್ನು ನೀವು ಮಾಡಿದರೆ ಒಳ್ಳೆಯ ಫಲವನ್ನು ನೀವು ಪಡೆದುಕೊಳ್ತೀರಾ. ನಿಮಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ಸಿಗುತ್ತೆ ಅಂತ ಹೇಳಲಾಗ್ತಾ ಇದ್ದು, ಹೂಡಿಕೆಯಲ್ಲಿ ಲಾಭವನ್ನು ಪಡೆದುಕೊಳ್ತೀರಂತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಬರೋಬ್ಬರಿ 135 ವರ್ಷಗಳ ಬಳಿಕ ಮಾರ್ಚ್ 25ರ ಭಯಂಕರ ಹುಣ್ಣಿಮೆಯ ದಿನ ಪಡಿತಿರತಕ್ಕಂಥ ಆ ಅದೃಷ್ಟವಂತ 8 ರಾಶಿಗಳು ಯಾವುವು ಅಂತ ನೋಡೋದಾದರೆ, ವೃಷಭ ರಾಶಿ, ಮೇಷ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಕುಂಭ ರಾಶಿ, ಧನುರ್ ರಾಶಿ ಮತ್ತು ಕಟಕ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.